ನಡ್ಕೊಂಬಂದ. ಕಾಲ್ ಮಾಡಿದರೆ ನಾನೇ ಬಂದು ಪಿಕಪ್ ಮಾಡ್ಕೊತಿದ್ದೆ ತಾನೆ. ಏನೂ ಬೇಕಿಲ್ಲ. ದೇವರು ಕಾಲು ಮುರಿದಿರ್ಬೋದು, ನಡೆಯೋದಕ್ಕೆ ಕಾಲಲ್ಲಿ ಶಕ್ತಿ ಕೊಟ್ಟವನೆ. ಅಪ್ಪನ ಮೇಲಿನ ಸಿಟ್ಟನ್ನ ನಿನ್ನ ಮೇಲೆ ಬಿಟ್ಟೆ, ಆದರೆ ಅದೇ ನಿನ್ನ ಜೊತೆ ಮಾತಾಡಿದ ಕೊನೆ ಮಾತುಗಳಾಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಥೂ, ಅದು ಯಾಕೆ ಹಿಂಗೆ ಮಾಡ್ಕೊತಾವ? ಏನೇ ಬಂದರೂ ಎದುರಿಸ್ಬೇಕು. ಅದು ಬಿಟ್ಟು ಹಿಂಗೆ ಪ್ರಾಣ ಕಳ್ಕೊಂಡ್ರ ಏನು ಸಿಗುತ್ತೆ? ಈಗಿನ ಕಾಲದ ಮಕ್ಕಳಿಗೆ ತಾಳ್ಮೆನೇ ಇಲ್ಲಪ್ಪ. ಸಣ್ಣ ಸಣ್ಣ ವಿಚಾರಕ್ಕೂ ಸೂಸೈಡ್ ಮಾಡ್ಕೊತಾರೆ. ನಾವು ಪಟ್ಟಿದ ಕಷ್ಟದಲ್ಲಿ 1% ನೋಡಿಲ್ಲ. ಅಂಥದ್ದು ಏನು ನಡೆದಿತ್ತು ಅಂತ ಇಂಥ ಏಡಿ ಕೆಲಸ ಮಾಡ್ಕೊಳ್ಳೋಕೆ. ಬುಜ್ಜಿ, ಒಂದು ಸಾಯಕ್ಕೂ 3 ದಿನಕ್ಕೆ ಮುಂಚೆ ಎಲ್ಲರ ಜೊತೆನೂ ಮಾತಾಡ್ದಂಗೆ ನನ್ನ ಜೊತೆನೂ ಮಾತಾಡಿದಿದ್ರೆ ಹೆಂಗಾರ ಮಾಡಿ ನಾನು ಉಳಿಸ್ಕೋತಿದ್ದೆ. ಈಗ ಈ ಜನ ಆಡೋ ಮಾತು ಕೇಳೋ ತಪ್ಪಿತ್ತು. ಬದುಕು ಯೋಗ್ಯತೆನೇ ಇಲ್ದವು. ಏನೇ ಬಂದರೂ ಧೈರ್ಯದಿಂದ ಎದುರಿಸ್ಬೇಕು. ಈಗಿನ ಕಾಲದವ್ರಿಗೆ ತಾಳ್ಮೆನೇ ಇಲ್ಲ. ಏಯ್ ಸುಮ್ಮನಿರೋ. ಯಾರ ಜೊತೆನೂ ಮಾತಾಡಿದೆ, ನಿನ್ನ ಜೊತೆ ಮಾತಾಡಕ್ಕೆ ಬಂದೆ ನೋಡು. ಅಳ್ತಾ ಕೂತಿದ್ಯಲ್ಲ, ನೀನು ಹಿಂಗೆ ಅಳ್ತಿದ್ರೆ ನಾನು ಹೋಗ್ಬಿಡ್ತೀನಿ ಅಷ್ಟೇ. ಇಲ್ಲ, ಅಳಲ್ಲ. ನನಗೂ ಹೊತ್ತು ಸಾಕಾಗಿದೆ. ಹ್ಯಾಪಿ ಮೆಮರೀಸ್ ಜೊತೆ ಕಳಿಸ್ಕೊಡ್ತೀಯಾ? ಏನಂತ ಹೇಳೋಣ, 1 2 ನನ್ನಿಂದ ನೀನು ದೊಡ್ಡಪ್ಪನ ಕೈಯಲ್ಲಿ ಹೊಡೆಸ್ಕೊಂಡೆ. ನಾನು ನಿನಗೆ ಕೊಟ್ಟಿದ್ದ ಕಾಟ, ನೀನು ನಾನು ಕೊಟ್ಟಿದ್ದ ಕಾಟ. ಅದೆಲ್ಲ ಏನೇ ಇದ್ರು ಆಕ್ಸಿಡೆಂಟ್ ಆದಾಗ ನೀನು ಮಾಡ್ದಂಥ ಆರೈಕೆ. ಇಷ್ಟೆಲ್ಲ ಇದ್ರು ರಾಖಿ ಹಬ್ಬದ ದಿನ ಕೊಟ್ಟಿದ್ದ ಮಾತು ಉಳಿಸ್ಕೊಳ್ಳಿಲ್ಲ ಅಲ್ಲ. ಇದು ಸರಿನಾ? ಏನು ದೊಡ್ಡ ಟಾಪರ್ ಅನ್ನೋ ಥರ ಬರಿತಾ ಕುತ್ಕೊಂಡಿದ್ಯಾ? ತಲೆ ಮೇಲೆಲ್ಲ ಹೊಡಿಬಿಡ. ಯಾಕೆ? ಅಮ್ಮ, ಹೊಡಿಬೇಡಪ್ಪ, ಹೊಡಿಬೇಡಪ್ಪ. ಈಗ ಸಮಾಧಾನನಾ? ಹೋಗ್ಲಿ ಬಿಡು, ಅಲ್ಬೇಡ. ಹೊಡ್ಸ್ಕೊಂಡಿದ್ದು ನಾನಾದ್ರೆ ನೀನು ಅಳ್ತಿದ್ಯಲ್ಲ, ಇದು ನ್ಯಾಯನಾ? ದೊಡ್ಡ ಡ್ರಾಮಾ ಕ್ಯೂನ್ ಬಿಡು ನೀನು. ಯಪ್ಪ, ಪ್ರಾಕ್ಟೀಸ್ ಮುಗಿಯೋರ್ಗು ಯಾರು ಬರ್ದೇ ಇದ್ರೆ ಸಾಕಪ್ಪ. ಅಯ್ಯೋ, ಈ ಅಣ್ಣನ ಹತ್ರ ಸಿಕ್ಕಾಕೊಂಡೆ. ಇನ್ನೇನು ಕಾಳಿಲಿತಾನೋ.
ಸರಿ ಬರಲಾ? ಏನು ಬುಜ್ಜಿ, SLC ಎಕ್ಸಾಮ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಭಯ ಇಲ್ವಾ? ಏ ಹೋಗೋಣ, ಯಾವನು ಓದ್ತಾನೆ, ಬೋರ್ ಹೊಡಿತಿದೆ. ಏನಾದರೂ ಕತೆ ಇದ್ರೆ ಹೇಳು. ಮತ್ತೆ ಕತೆನಾ? ಇಷ್ಟು ಬೇಗ ಮರ್ತೋದಾ? ಓ ಬೇಡಪ್ಪ, ಬೇಡ. ಏನಾಯ್ತು? ಕದ್ರಿಗೆ ಹೋಗ್ಬೇಕಾರೆ ನೀನು ಅಕ್ಕ ಇಬ್ಬರು ಸೇರಿಕೊಂಡು ದಾರಿ ಉದ್ದಕ್ಕೂ ದೆವ್ವ ಕಾಣಿಸ್ತಿದೆ, ನೀನಂದರೆ ಇಷ್ಟ ಅಂತೆ, ನಿನ್ನನ್ನೇ ನೋಡ್ತಿದ್ದೆ, ಎತ್ಕೊಂಡು ಹೋಗೋದಾ ಅಂತ ಎಷ್ಟು ಎದುರಿಸಿದ್ರಿ. ಹಾಂ, ಅಟ್ಲೀಸ್ಟ್ ನಾವು ದೇವಸ್ಥಾನಕ್ಕೆ ರೀಚ್ ಆದಮೇಲೆ ಆದರೂ ಬಿಡ್ತೀರಾ ಅಂದರೆ ಅಲ್ಲೂ ಅದೇ ರಾಗ. ಅಣ್ಣ, ಒಂದು ಪ್ರಶ್ನೆ ಕೇಳಲಾ? ಅಕ್ಕನ ಜೊತೆ ನೀನು ಯಾವಾಗೂ ಕಿತ್ತಾಡ್ತಿರ್ತೀಯ, ಅಕ್ಕ ನೀನು ಯಾವಾಗಲೂ ಬೈತಿರ್ತಾಳಲ್ವಾ? ನಿನ್ಗೆ ಅಕ್ಕ ಅಂದ್ರೆ ಇಷ್ಟನಾ? ಅವಳಂದ್ರೆ ನನಗೆ ಪ್ರಾಣ ಬುಜ್ಜಿ. ನಿಜ ಎಲ್ಲ ನನಗೆ ಬ್ರಷ್ ಮಾಡೋದ್ರಿಂದ ಬಟ್ಟೆ ಹಾಕೊಳ್ಳೋವರೆಗೂ ಎಲ್ಲನೂ ಕಲಿಸಿದ್ದವಳೆ. ಅವಳೊಂಥರ ಒಡ ಹುಟ್ಟಿರೋ ತಾಯಿ ಇದ್ದಂಗೆ. ಈ ಮಾತನ್ನ ಅಕ್ಕನಿಗೆ ಹೇಳಿದ್ಯಾ? ಟೈಮ್ ಬಂದಾಗ ನೋಡೋಣ. ಈಗ ರಾಜ್ಯಾದ್ಯಂತ PUC ಫಲಿತಾಂಶ ಪ್ರಕಟ ಆಗಿದೆ. ರಿಸಲ್ಟ್ಸ್ ಬಂದಾಯ್ತಲ್ಲ, ಬೇಕಿರೋ ಬುಕ್ಸ್ ಎಲ್ಲ ಎತ್ತಿಟ್ಕೋ, ಉಳ್ದವು ಗುಜರಿ ಕಾಕನ. ಅಣ್ಣ, ನನ್ನ ಹತ್ರ ನಿನಗೆ ಕೊಡೋಕ್ಕೆ ಏನೂ ಇಲ್ಲ ಬುಜ್ಜಿ. ಈ ರಾಖಿ ರೂಪದಲ್ಲಿ ನಾನು ನಿನ್ನ ಜೊತೆನೇ ಇರ್ತೀನಿ. ನನಗೇನು ಬೇಡ ಅಣ್ಣ, ನಿಂಗೆ ಖುಷಿಯಾಗಿರೋ ಸಾಕು. ಈಗಲೂ ನಾನು ನಿನ್ನ ಖುಷಿನೇ ಬಯಸ್ತೀನಿ ಅಣ್ಣ. ಅಮ್ಮನ ಹಗ್ಗಿಗಿಂತ ಹೆಚ್ಚಿನ ಪಾಸಿಟಿವ್ ವೈಬ್ಸ್ ಇರ್ತಿತ್ತು ನಿನ್ನ ಹಗ್ಗಲ್ಲಿ. ಆದರೆ ಅವತ್ತು ನೀನು ತಪ್ಕೊಂಡಾಗ ನೊಂದಿರೋ ಮನಸ್ಸು ಸಮಾಧಾನ ಬಯಸ್ತಿರೋ ಆಗಿತ್ತು. ಆದರೆ ಇಂಥ ಅನಾಹುತ ಮಾಡ್ಕೋತೀಯ ಅಂದ್ಕೊಂಡಿಲ್ಲ. ತಪ್ಪು ಮಾಡಿದೆ ಬುಜ್ಜಿ. ಈ ಜನ ಬದುಕಿದಾಗಲೂ ಆಡಿದ ಪ್ರತಿ ಕೆಲಸದಲ್ಲೂ ನಿಂದಿಸ್ತಾ ಬಂದರು. ಸತ್ಮೇಲೆ ಆಡ್ಕೊತವ್ರೆ, ತಮಗೆ ಬೇಕಾಗಿದ್ದ ಕತೆಗಳನ್ನ ಕಟ್ಕೊತವ್ರೆ. ನಿಜಕ್ಕೂ ಏನು ಫೇಸ್ ಮಾಡಿದೆ ಅಂತ ಒಬ್ಬರೂ ಯೋಚನೆ ಮಾಡಿಲ್ಲ. ನಮ್ಮ ಸ್ವಂತ ಕೆಲಸಗಳು ಮಾಡ್ಕೊಳಕ್ಕೆ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕಾದಂಥ ಸಂದರ್ಭ ಬರುತ್ತಲ್ಲ, ಅದಕ್ಕಿಂತ ಇನ್ನೊಂದು ನರ್ಕ ಇಲ್ಲ. ಆದರೆ ಆಕ್ಸಿಡೆಂಟ್ ಆದಾಗ ನನಗೆ ಆ ನರ್ಕದ ಭಾವನೆ ಬರದೇ ಇರೋಂಗೆ ನೋಡ್ಕೊಂಡಿದ್ಯಾ. ನಿನ್ನ ಇಂಥ ಸಂದರ್ಭದಲ್ಲಿ ನೋಡೋಕ್ಕಾಗ್ತಿಲ್ಲ. ಬಿಡು, ಈಗಲಾದರೂ ನೆಮ್ಮದಿ ಸಿಗುತ್ತೆ. ಟೈಮ್ ಬಂದಾಗ ನೋಡೋಣ ಬುಜ್ಜಿ. ಸಿಬ್ಲಿಂಗ್ಸ್ ಅಂದಮೇಲೆ ಜಗಳ ಇದ್ದಿದ್ದೆ, ಆದರೆ ಮನಸ್ಸುಗಳು ದೂರ ಆಗೋ ಮಟ್ಟಿಗೆ ನಾವು ತಣ್ಕೋಬಾರ್ದು.
ಈಗಲಾದರೂ ಶ್ರೀಧರ್ ಜೊತೆ ಮಾತಾಡು. ಶ್ರೀಧರ್ ಜೊತೆ ಮಾತಾಡು.